ಶ್ರೀನಿವಾಸಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 180ನೇ ರ್ಯಾಂಕ್ ಗಳಿಸಿ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ ಅನೂಪ್ ಶೆಟ್ಟಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬೈರೇಗೌಡ ಮಾತನಾಡಿ, ನೌಕರರ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಬಾರಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು. ನೀಟ್ ಪರೀಕ್ಷೆಯ ಸಿದ್ಧತೆಯ ಕಾರಣ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಅವರ ಪರವಾಗಿ ಪೋಷಕರು ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಅನೂಪ್ ಶೆಟ್ಟಿ ಅವರ ಸಾಧನೆಯನ್ನ ಶ್ಲಾಘಿಸಿದ ಬೈರೇಗೌಡ, ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಅವರು ಸಮಾಜ ಸೇವೆಯ ಗುರಿಯೊಂದಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿರುವುದು ಯುವ ಜನತೆಗೆ ಮಾದರಿಯಾಗಿದೆ ಎಂದು ಹೇಳಿದರು. ಇದೇ ವೇಳೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಪಿಡಿಒಗಳಾದ ಚಲಪತಿ ಮತ್ತು ಶಂಕರಪ್ಪ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ ನೀಡಲಾಯಿತು. ಸಮಾಜದ ಅಭಿವೃದ್ಧಿಗೆ ಸರ್ಕಾರಿ ನೌಕರರ ಸೇವೆ ಮಹತ್ವದ ಕೊಡುಗೆ ನೀಡಿದ್ದು, ನಿವೃತ್ತ ಅಧಿಕಾರಿಗಳ ಅನುಭವಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿವೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ನೌಕರರು, ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ನಮ್ಮ ಮಾರ್ಗದರ್ಶಕರು ಶಂಕರಪ್ಪನವರು, ಪಿಡಿಒ ಅವರು ಮತ್ತು ಚಲಪತಿ ಅವರು ಕೂಡ ನಿವೃತ್ತಿ ಆಗ್ತಾ ಇದ್ದಾರೆ. ಈ ನಿವೃತ್ತಿ ಆಗ್ತಾ ಇರ್ತಕ್ಕಂಥವ್ರೆಲ್ಲರಿಗೂ ಕೂಡ ಶುಭವಾಗಿ ನಮ್ಮ ಸಂಘದ ಕಡೆಯಿಂದ ನಾನು ಇದುವರೆಗೂ ಕೂಡ ಸುಮಾರು 96 ಜನ ನೌಕರರನ್ನ, ನಿವೃತ್ತಿ ಆದಂತ 96 ಜನ ಇವತ್ತು ಬಿಟ್ಟು ನನ್ನ ಅವಧಿಯಲ್ಲಿ 18 ತಿಂಗಳಲ್ಲಿ 96 ಜನ ನೌಕರರನ್ನ ಗೌರವಪೂರ್ವಕವಾಗಿ ಸನ್ಮಾನ ಮಾಡುವಂತ ಕೆಲಸ ಕೂಡ ನಮ್ಮ ನೌಕರ ಸಂಘ ಮಾಡಿಕೊಂಡು ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಕ್ರೀಡಾಕೂಟಗಳು ಕೂಡ ಬಹಳ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ನೌಕರರಿಗೆ ಆ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಆಯೋಜನೆ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಜಿಲ್ಲಾ ಸಂಘದ ನೇತೃತ್ವದಲ್ಲಿ ಕೋಲಾರಲ್ಲಿ ಕೂಡ ಬಹಳ ಅದ್ದೂರಿಯಾಗಿ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಕ್ರೀಡಾಕೂಟ ಮುಗಿಯಿತು. ಅಲ್ಲಿ ಒಂದು ಸಣ್ಣ ಅಚಾತುರ್ಯ ಕೂಡ, ಒಂದು ಸಣ್ಣ ಕ್ರೀಡಾಪಟು ದಿಲೀಪ್ ಬೀರಾದರ್ ಅಂತಕ್ಕಂಥವರು ಸಹೋದರ ಬೆಳಗ ಚಿಕ್ಕೋಡಿ ಅವರು ತಮ್ಮ ಪ್ರಾಣವನ್ನ ಕೂಡ ಕಳ್ಕೊಳ್ತಾರೆ. ಆದರೂ ಅದು ಒಂದು ನೋವಿನ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಕೂಡ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಆ ಪರಿಸ್ಥಿತಿಗಳನ್ನ ಕೂಡ ನೋಡಿದ್ವಿ. ಆದರೂ ಕೂಡ ಮನುಷ್ಯನಿಗೆ ಹುಟ್ಟು ಖಚಿತ, ಸಾವು ಖಚಿತ. ಆದ್ರೆ ಒಬ್ಬ ಕ್ರೀಡಾ ಸ್ಪರ್ಧೆಯಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ತೀರ್ಕೊಂಡಿರುವಂತ ಅವರ ಕುಟುಂಬದವರು ಬಹಳ ಪ್ರಶಂಸವಾಗಿ ಅವರ ಬಗ್ಗೆ ಗೌರವಪೂರ್ವಕವಾಗಿ ಮಾತಾಡ್ತಾರೆ. ಹಾಗಾಗಿ ಈ ಒಂದು ಸಂಘ ಬಹಳಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಇನ್ನ ನಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎಲ್ಲ ನೌಕರ ಬಂಧುಗಳು ಕೂಡ ತಾವೆಲ್ಲ ಕೂಡ ಭಾಗಿಯಾಗಿದ್ದೀರಿ. ನಮ್ಮ ಅವರು ಬಹಳ ಆಕ್ಟಿವ್ ಆಗಿ ಸಂಘವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಅಜಯ್ ಕುಮಾರ್ ಸರ್ ಅವರು ಅವರ ಒಂದು ಸಂಘದಲ್ಲಿ ನಾವು ಕೂಡ ಪಾತ್ರಧಾರಿಗಳಾಗಿ, ಭಾಗಿದಾರರಾಗಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಾವು ಅವ್ರ ಜೊತೆಯಲ್ಲಿದ್ದು ಕೆಲಸ ಕಾರ್ಯಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಇವತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮುಂದ್ಗಡೆ 2 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳಿದ್ದಾವೆ. ಅದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಕಳೆದ ಬಾರಿ ಒಬ್ಬ ರೈತನ ಮಗ ಮಧು ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು IAS ಆಗಿ ಇವತ್ತು IAS ಗೆ ಕ್ವಾಲಿಫೈ ಆಗೋ ಮಟ್ಟಕ್ಕೆ ಬಂದು ಇವತ್ತು 2ನೇ ಪರೀಕ್ಷೆಯನ್ನು ತಗೊಂಡಿದ್ದಾರೆ. ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಅನೂಪ್ ರೆಡ್ಡಿ ಅವರು, ನಾನು IAS ಆಗಿದ್ದೀನಿ, ದೇಶದ ಮಟ್ಟದಲ್ಲಿ ನಾನು 6ನೇ ರ್ಯಾಂಕ್ ಪಡೆದಿದ್ದೀನಿ ಅಂತ ಅವ್ರು ಸುಮ್ಮನೆ ಇಲ್ಲ. ಅವರು ಮಂಗಳವಾರ KAS ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ, ಮತ್ತೆ KAS ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ನೆನಮಗಳ್ಳಿಯ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಂಡ್ಯದಲ್ಲಿದ್ದಾರೆ. ಅವರು ಮಂಡ್ಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ಇವತ್ತು ಅವರು ಕೂಡ ಒಳ್ಳೆ ಉತ್ತಮ ರ್ಯಾಂಕ್ ಗಳಿಸಿದ್ದಾರೆ. ಅವ್ರು ನಾನು ಫೋನಲ್ಲಿ ಮಾತಾಡಿದಾಗ ಒಂದು ಮಾತಾಡಿದ್ರು, ಇಲ್ಲ ಸರ್, ನಾನು ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸ ಮಾಡಕ್ ನನಗೆ ಇಷ್ಟ ಇಲ್ಲ, ನಾನು UPSC ಇಂಪಾರ್ಟೆಂಟ್ ಆಗಿ ನಾನು ನಮ್ಮ ಕರ್ನಾಟಕದಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಬೇಕಾಗಿದೆ, ನನಗೆ ಸೋಮವಾರ ಇಂಟರ್ವ್ಯೂ ಇದೆ, ಹಂಗಾಗಿ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ, ಮತ್ತೊಂದ್ಸರಿ ನಿಮ್ಮ ಜೊತೆ ಬರ್ತೀನಿ ಖಂಡಿತ ಅಂತಕ್ಕಂಥ
ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇಂಥ ಒಂದು ಇವರನ್ನ ನಾವು ಆದರ್ಶವಾಗಿ ತಗೋಬೇಕು. ಇವತ್ತು ಇಂಥವ್ರನ್ನ ಆದರ್ಶವಾಗಿ ತಗೊಂಡು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಹೇಗೆ ತರೋದು ಅಂತಂದ್ರೆ ನಿಮ್ಮ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನೀವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ UPSC ಸಾಧಕರನ್ನ ಮತ್ತು ಪ್ರತಿಭಾ ಪುರಸ್ಕಾರವನ್ನ ಒಟ್ಟೊಟ್ಟಿಗೆ ಹಮ್ಮಿಕೊಂಡು ನಿಮಗೆ ಒಂದು ಪರಿಚಯ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಉದ್ದೇಶ. ಇದು ಸದುದ್ದೇಶ ಅಂತ ನಮ್ಮ ಸಂಘ ತೀರ್ಮಾನಿಸಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸುಮಾರು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಸರ್ಕಾರಿ ಕೆಲಸವನ್ನ ನಿರ್ವಹಿಸಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನ ನಾನು ಕೂಡ ಸೇರ್ಕೊಂಡು ನಿವೃತ್ತಿ ಆಗೋದು ಬಹಳ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿಗಳಿಗೆ ವೇದಿಕೆಯಲ್ಲಿರ್ತಕ್ಕಂಥದ್ದು ಕೂಡ ನಿನ್ನೆಯಿಂದ ನಮ್ಮ ಶಿಕ್ಷಕರದ ದೊಡ್ಡ ಸಮಸ್ಯೆ ಏನಂತಂದ್ರೆ ಈ ವಾಟ್ಸಾಪ್ ಯೂನಿವರ್ಸಿಟಿಗಳಲ್ಲಿ ನಮ್ಮ ಅಧ್ಯಯನ ಮಾಡೋದು ಸಾಕಾಗಿದೆ. ಏನದನ್ನ ಅಂತಂದ್ರೆ ಟೆಕ್ನಾಲಜಿಯನ್ನು ಅಂತಂದ್ರೆ ಶಾಲೆಗಳಿಗೆ ಹೋಗೋದು, ಫೋನ್ ಇಟ್ಕೊಳ್ಳೋದು, ಅಂದ್ರೆ ಫೇಸ್ ಅಟೆಂಡೆನ್ಸ್. ಈ ಫೇಸ್ ಅಟೆಂಡೆನ್ಸ್ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ರಾಜ್ಯದಲ್ಲಿ. ಎಲ್ಲ ಶಿಕ್ಷಕರಿಗೂ ಕೂಡ, ಎಲ್ಲ ಇಲಾಖೆಗಳಿಗೂ ಕೂಡ ಆಗಿದೆ. ಆದ್ರೆ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಶಿಕ್ಷಕರು ಸತ್ತು ಬಹಳ ಬೇಗ ಸ್ಫೋಟ ಆಗ್ತದೆ. ಆ ದೃಷ್ಟಿಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಇವತ್ತು 9 ಜನ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ನಾವು ಕೂಡ ನಮ್ಮ ತಾಲೂಕಿನ ಮಕ್ಕಳನ್ನ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ನಾನು ಅಧ್ಯಕ್ಷನಾದ ಮೇಲೆ, ಈ ಒಂದು ತಾಲೂಕಿನ ಅಧ್ಯಕ್ಷನ ನಿಮ್ಮೆಲ್ಲರ ಆಶೀರ್ವಾದದಿಂದ ಆದ್ಮೇಲೆ ನಾನು ಒಂದು ಹೊಸ ಒಂದು ಕಾರ್ಯಕ್ರಮಗಳನ್ನ ನೌಕರರ ಮಧ್ಯದಲ್ಲಿ ನೌಕರರನ್ನ ಪ್ರೋತ್ಸಾಹಿಸುವ ಕೆಲಸ, ನೌಕರರ ಮಕ್ಕಳನ್ನ ಬೆಂತಟ್ಟುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಇದು 2ನೇ ಕಾರ್ಯಕ್ರಮ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಂಘದ ಕಡೆಯಿಂದ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ 50 ಜನ ಮಕ್ಕಳು SSLC ಮತ್ತು PUC ಯಲ್ಲಿ ನಮ್ಮ ಆನ್ಲೈನ್ ಲಿಂಕ್ ಯಾರ್ಯಾರು ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸಂಘದ ಕಡೆಯಿಂದ ಕರೆ ಹೋಗಿದೆ. ತಾವೆಲ್ಲ ಕೂಡ ಬಂದಿದ್ದೀರಿ, ತಮ್ಮ ಮಕ್ಕಳ ಜೊತೆ ಬಂದಿದ್ದೀರಿ. ಕೆಲವರು ಮಕ್ಕಳು ಬರಕ್ ಆಗಿಲ್ಲ. ಕಾರಣ ಏನಂತಂದ್ರೆ ಈ ನೀಟ್ ಪರೀಕ್ಷೆ ಗೊಂದಲದಲ್ಲಿ ಜೂನ್ 21ಕ್ಕೆ ಮತ್ತೆ ಹೋಗಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಹಾಸ್ಟೆಲ್ ಹೋಗಿದ್ದಾರೆ, ಮತ್ತೆ ಓದೋದಕ್ಕೆ ಅವ್ರು ಹೋಗಿದ್ದಾರೆ. ಅವರು ಪೇರೆಂಟ್ಸ್ ಬಂದಿದ್ರಿ, ಬಹಳ ಸಂತೋಷ. ನಾನು ಈ ತರ ಆಗುತ್ತೆ ಅಂತ ನಾನು ಅಂದ್ಕೊಂಡು ನಾನು ಕಾರ್ಯಕ್ರಮವನ್ನು ಖಂಡಿತವಾಗೂ ಕೂಡ ರೂಪಿಸಲಿಲ್ಲ. 50 ಜನ ಮಕ್ಕಳು ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾರೆ ಅನ್ನೋ ಸದುದ್ದೇಶ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಬದಲಾವಣೆ ಆಗಿದೆ. ಆದರೂ ಪರವಾಗಿಲ್ಲ, ಪೋಷಕರು ತಾವೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಹಾಗೆ SSLC ಮಕ್ಕಳು ಕೂಡ ಇನ್ನೇನು ಕಾಲೇಜುಗಳು ಪ್ರಾರಂಭ ಆಗ್ತಾ ಇದೆ, ಕಾಲೇಜುಗಳಿಗೆ ಹೋಗ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಬೇಗ ಮುಗಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಜಾ ದಿನ ಆಗಿದ್ದು ಶನಿವಾರ ಮಧ್ಯಾಹ್ನದ ನಂತರ ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ಜಿಲ್ಲಾಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾನು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ನಮ್ಮ ನೌಕರ ಮಕ್ಕಳು. ಆ ನೌಕರ ಮಕ್ಕಳಿಗೆ ಏನಾದರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಅವ್ರ ತಲೆಗೆ ತುಂಬಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಈಗ ನಾನು ಯಾರು ಕೇಳಿದ್ರು UPSC ಸಾಧಕರಿಗೆ ಯಾಕೆ ಸನ್ಮಾನ ಮಾಡೋದು, ಅವ್ರ ಅವಶ್ಯಕತೆ ಏನು ಅಂತಂದ್ರೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಅವಶ್ಯಕತೆ ಇದೆ ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಕಣ್ಮುಂದೆ ಕೂತಿರ್ತಕ್ಕಂಥ ಅನೂಪ್ ರೆಡ್ಡಿ ಅಂತಕ್ಕಂಥವ್ರು ಇವ್ರ ತಂದೆ ತಾಯಿಗಳು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ. ಇವರು ತಾಯಿ ಬಂದು ಗೃಹಿಣಿ, ಇವರು ತಂದೆ ಬಂದು ಒಂದು ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಇವರು ಚಿನ್ಮಯ ವಿದ್ಯಾಲಯದಲ್ಲಿ ಓದ್ತಾರೆ, ನಂತರ ಸಹ್ಯಾದ್ರಿ ಕಾಲೇಜಲ್ಲಿ PU ಮಾಡ್ತಾರೆ, ಸೂರತ್ ಕಲ್ಲಲ್ಲಿ BE ಮಾಡ್ತಾರೆ. ನಂತರ BE ಮಾಡಿದ ತಕ್ಷಣ ನಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾದ್ರೂ ಒಂದು ಕೆಲಸ ಹುಡ್ಕೊಂಡು ಹೋಗೋಣ, ಎಲ್ಲಾದ್ರೂ ಒಂದು ದುಡ್ಡು ಸಂಪಾದನೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ದುಡ್ಡು ಸಂಪಾದನೆ ಮಾಡೋದೇ ಮುಖ್ಯ ಅಲ್ಲ. ಈ ಸಮಾಜಕ್ಕೆ ಏನಾದ್ರೂ ಒಂದು ಮಾಡಬೇಕು, ಈ ಸಮಾಜದಲ್ಲಿ ನಾನು ಏನಾದ್ರೂ ಒಂದು ನನ್ನ ಕೊಡುಗೆ, ನಾನು ಹೆಜ್ಜೆ ಗುರುತುಗಳನ್ನು ಬಿಡಬೇಕು ಅಂತಕ್ಕಂಥ ಇಂಥ ಸಾಧಕರನ್ನ ಪರಿಚಯ ಮಾಡುವಂಥದ್ದು UPSC ಸಾಧಕರನ್ನ ಸನ್ಮಾನ ಮಾಡುವಂತ ಸದುದ್ದೇಶ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. NPS ಅನ್ನ OPS ಮಾಡ್ತಕ್ಕಂಥದ್ದು ಒಂದನೇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನೊಂದು ಕೇಂದ್ರ ಮಾದರಿಯ ವೇತನವನ್ನು ಪಡೆಯಬೇಕು ಅಂತಕ್ಕಂಥ ದೃಷ್ಟಿಕೋನ ಇನ್ನೊಂದು. ಇದುವರೆಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಒಬ್ಬರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ. ಸಮಸ್ಯೆಗಳು ಕೂಡ ಹಾಗೆ ಇದ್ದಾವೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ.
ಆದ್ರೂ ಕೂಡ ಅದರಲ್ಲೂ ಕೂಡ ಒಂದು ಖುಷಿ ಅನ್ನೋದಿದೆ. ನನಗೆ ಸಾಕಷ್ಟು ನೌಕರರು ಫೋನ್ ಮಾಡಿ, ಸರ್ ನಮ್ಮ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೀವಿ, ಈ ಹಾಸ್ಪಿಟಲ್ ಅಲ್ಲಿ ಇಷ್ಟು ಬಿಲ್ ಕೇಳ್ತಾ ಇದ್ದಾರೆ, ಇಷ್ಟು ಆಪರೇಷನ್ಗೆ ಅಂತ ಕೇಳ್ತಾ ಇದ್ದಾರೆ ಅಂತ ಎಲ್ಲವನ್ನ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೆಲವು ಹಾಸ್ಪಿಟಲ್ಗಳಲ್ಲಿ ಸ್ಪಂದಿಸ್ತಾ ಇದ್ದಾವೆ, ಕೆಲವು ಹಾಸ್ಪಿಟಲ್ಗಳು ಸ್ಪಂದಿಸ್ತಾ ಇಲ್ಲ. ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಏನು CGHS ದರಗಳು 2014 ಬದಲಾಗಿ 25 ದರಗಳನ್ನ ಜಾರಿಗೆ ತರಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ನಮ್ಮ ಮುಖ್ಯ ಕಾರ್ಯದರ್ಶಿ ಅವರನ್ನ ಮನವಿ ಮಾಡಿದ್ದಾರೆ. ಇವೆಲ್ಲ ಕೆಲಸಗಳು ಕೂಡ ಆಗ್ತವೆ. ತಾವೆಲ್ಲ ಕೂಡ ಸಂಘದ ಜೊತೆಯಲ್ಲಿ, ಸಂಘದ ಒಂದು ಕಾರ್ಯಕ್ರಮಗಳಲ್ಲಿ, ಸಂಘದ ಒಂದು ಬೆನ್ನೆಲುಬಾಗಿ ಸಂಘಟನೆ, ಸಂಘ ಯಾಕೆ ಬೇಕು ಅಂತ ಸಮಸ್ಯೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಸಮಸ್ಯೆ ಬರಲಿಲ್ಲ ಅಂತಂದ್ರೆ ಯಾರಿಗೂ ಕೂಡ ಸಂಘ ಬೇಕಾಗಿರಲ್ಲ. ಸಮಸ್ಯೆ ಬಂದಾಗ ಇವತ್ತು ನೆನ್ನೆಯಿಂದ ಮಾತಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಸಂಘದವರು ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದೀವಿ, ಸಂಘ ಕೆಲಸ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಸ್ಪಂದಿಸುವಂತ ಅಧಿಕಾರಿಗಳು ಕೂಡ ಬೇಕಾಗ್ತಾರೆ. ಇವತ್ತು ನಮ್ಮ ರಶ್ಮಿ ಮಹೇಶ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬಹಳ ಬಹಳ ಖಡಕ್ ಆಗಿರತಕ್ಕಂತ ಒಬ್ಬ ಅಧಿಕಾರಿ. ಅವ್ರ ಹತ್ರ ಯಾರು ಮಾತಾಡಕ್ ಕೂಡ ಆಗೋದಿಲ್ಲ. ಅದಕ್ಕೆ ಅಧ್ಯಕ್ಷರಿಗೆ ಹೇಳಿದೀವಿ, ಸರ್ ಏನಾದ್ರು ಮಾಡಿ ಸ್ವಲ್ಪ ಕನ್ವೀನಿಯನ್ಸ್ ಮಾಡಿ. ಏನಂತ ಕನ್ವೀನಿಯನ್ಸ್ ಅಂತ ನಾವು ಕೆಲಸ ಮಾಡಕ್ ರೆಡಿ ಇದ್ದೀವಿ, ಆದ್ರೆ ಆ ಇದ್ರಲ್ಲಿ ಇದೆಯಲ್ಲ ಆ ಒಂದು ಅಟೆಂಡೆನ್ಸ್ ಹಾಕಂತ ವಿಚಾರ, ಅದನ್ನು ಸಾಧ್ಯವಾದಷ್ಟು ನಮಗೆ ಸಾಕಷ್ಟು ಕೆಲಸಗಳಿದೆ ಶಿಕ್ಷಕರಿಗೆ. ಆ ಶಿಕ್ಷಕರ ಕೆಲಸಗಳಿಗೆ ಮಧ್ಯದಲ್ಲಿ ಒತ್ತಡದಲ್ಲಿ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ಏನಾದರೂ ಮಾಡಿ ಅವ್ರನ್ನ ಸ್ವಲ್ಪ ಅಪ್ರೋಚ್ ಮಾಡಿ